ಮುಖ್ಯಮಂತ್ರಿಗೆ ಫೋನ್ ಮಾಡಿ ಇಂಗಿತ ವ್ಯಕ್ತಪಡಿಸಿದ್ದಾರೆ. ನಾನು ರಾಜೀನಾಮೆ ಕೊಡ್ತೀನಿ, ಪಕ್ಷಕ್ಕೆ ಮುಜುಗರ ಆಗೋದು ಬೇಡ, ನನ್ನ ರಾಜೀನಾಮೆಯನ್ನು ಪಡ್ಕೊಳ್ಳಿ ಅಥವಾ ನಾನು ರಾಜೀನಾಮೆ ಸಬ್ಮಿಟ್ ಮಾಡ್ತೀನಿ, ಅದನ್ನ ಒಪ್ಪಿಕೊಳ್ಳಿ ಅಂತ ನಾಗೇಂದ್ರ ಮುಖ್ಯಮಂತ್ರಿಗೆ ತಿಳಿಸಿದ್ದಾರೆ. ನನ್ನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗೋದು ಬೇಡ, ಆ ಕಾರಣಕ್ಕಾಗಿ ನಾನು ರಾಜೀನಾಮೆಯ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀನಿ, ರಾಜೀನಾಮೆ ಕೊಟ್ಟು ನಾನು ಪಕ್ಷ ಸಂಘಟನೆಯಲ್ಲಿ ಭಾಗಿಯಾಗ್ತೀನಿ ಅಂತ ನಾಗೇಂದ್ರ ಮುಖ್ಯಮಂತ್ರಿ ಜೊತೆಗೆ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಕ್ಯಾಬಿನೆಟ್ ಅಲ್ಲಿ ಒಂದು ಸಚಿವ ಸ್ಥಾನ ಖಾಲಿ ಇದೆ, ಅದನ್ನು ಭರ್ತಿ ಮಾಡೋ ವಿಚಾರಕ್ಕೆ ಸಂಬಂಧಿಸಿದಂತೆ ಅವ್ರು ನಾಳೆ ಮಾತುಕತೆ ನಡೆಸಬೇಕು. ಯಾರನ್ನು ತೆಗೆದುಕೊಳ್ಳಬೇಕು, ಹೇಗೆ ತೆಗೆದುಕೊಳ್ಳಬೇಕು, ಅಲ್ಲೊಂದಿಷ್ಟು ಸಮಸ್ಯೆಗಳಿರೋದ್ರಿಂದ ಮಹಿಳೆಯರನ್ನು ಯಾರನ್ನು ತೆಗೆದುಕೊಡಬೇಕು, ಕುರುಬ ಸಮುದಾಯದೊಂದು ಸಿಟ್ಟಿದೆ, ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯದ ಸಿಟ್ಟಿದೆ, ಇದನ್ನೆಲ್ಲ ಮ್ಯಾಚ್ ಮಾಡೋದು ಹೇಗೆ, ಎಲ್ಲ ಲೆಕ್ಕಾಚಾರಗಳ ಮಧ್ಯೆ ಈಗ ಅನಿರೀಕ್ಷಿತ ಬೆಳವಣಿಗೆಯ ರೀತಿಯಲ್ಲಿ ನಾಗೇಂದ್ರ ಅವರು ಮುಖ್ಯಮಂತ್ರಿಗೆ ಫೋನ್ ಮಾಡಿ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಸರ್, ಬೇಡ, ಪಕ್ಷಕ್ಕೆ ನನ್ನಿಂದಾಗಿ ಮುಜುಗರ ಆಗೋದು ಬೇಡ ಅಂತ ಮಾತನಾಡಿದ್ದಾರೆ ಅನ್ನುವಂಥ ಡೀಟೇಲ್ ನೀಡ್ತಾ ಇದ್ರು ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ. ಮೊನ್ನೆ ಸುದ್ದಿಗೋಷ್ಠಿ ನಡೆಸುವಾಗ ಸಂವಿಧಾನದ ಪುಸ್ತಕ ಹಿಡಿದು ಸಮರ್ಥಿಸಿಕೊಂಡಿದ್ರು ನಾಗೇಂದ್ರ, ಯಾವ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅಂತ. ಪಕ್ಷವೂ ಅವರ ಬೆಂಬಲಕ್ಕೆ ನಿಲ್ತು. ಪಕ್ಷದ ವಕ್ತಾರರು ಚರ್ಚೆಯಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲೂ ಪ್ರಬಲವಾಗಿ ಸಮರ್ಥಿಸಿಕೊಳ್ತಾ ಇದ್ರು, ಯಾಕೆ ರಾಜೀನಾಮೆ ಪಡ್ಕೊಳ್ಬೇಕು ನಾಗೇಂದ್ರ ಅವ್ರದ್ದು ಅಂತ. ಈಗ ಏಕಾಏಕಿ ಅನಿರೀಕ್ಷಿತ ತಿರುವು ಬರೋದಕ್ಕೆ ಏನು ಕಾರಣ ಆಯಿತು? ಎಸ್, ಈಗಾಗಲೇ ನಾನು ಹೇಳಿದಾಗೆ ಸಚಿವ ನಾಗೇಂದ್ರನಿದ್ದಾರೆ, ಇವರ ಮೇಲೆ ಬರ್ತಾ ಇರತಕ್ಕಂಥ ರಾಜೀನಾಮೆ ಒತ್ತಡ ಇದೆ. ಇದನ್ನು ಸರ್ಕಾರ ಮತ್ತು ಪಕ್ಷ ಎದುರಿಸಲಿಕ್ಕೆ ಕಷ್ಟ ಆಗ್ತಾ ಇದೆ. ಯಾಕಂತಂದರೆ ಈಗಾಗಲೇ ರಾಜ್ಯಪಾಲರು ಒಂದು ಕಡೆ CBI ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟ ಅರ್ಜಿಯ ವಿಲೇವಾರಿಗೆ ಸಂಬಂಧಪಟ್ಟಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಿ ಮುಂದಾಗಿದ್ದಾರೆ. ಅವರು CBI ಕೊಟ್ಟದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸಲ್ಲಿಕೆ ಮಾಡಿರ್ತಕ್ಕಂಥ ಅರ್ಜಿ ಏನಿದೆ, ಈ ಸಂಬಂಧಪಟ್ಟಾಗೆ ಸರ್ಕಾರ ತನ್ನ ಒಪಿನಿಯನ್ಗಳನ್ನ ಹೇಳಬೇಕು, ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಸಚಿವ ಸಂಪುಟದ ಅಭಿಪ್ರಾಯಗಳು ತಿಳಿಸಬೇಕು ಅಂತಕ್ಕಂಥ ನಿರ್ದೇಶನ ಈಗಾಗಲೇ ಲೋಕಭವನದಿಂದ ಸರ್ಕಾರಕ್ಕೆ ಬಂದಿದೆ. ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅಧಿಕೃತವಾಗಿ ಸೆಪ್ಟೆಂಬರ್ 1ರಿಂದ ಪ್ರಮುಖ ಪ್ರತಿಪಕ್ಷವಾಗಿರ್ತಕ್ಕಂಥ BJP ಹೋರಾಟ ಮಾಡೋದ್ರ ಮೂಲಕ, ಪಾದಯಾತ್ರೆಯನ್ನು ಕೈಗೊಳ್ಳೋದ್ರ ಮೂಲಕ ಆ ಭಾಗದಲ್ಲಿ ಇಡೀ ಸರ್ಕಾರದ ವಿರುದ್ಧ ಮತ್ತು ಪಕ್ಷದ ವಿರುದ್ಧ ಎಲ್ಲೋ ಒಂದು ಕಡೆ ಒಂದು ಅಜೆಂಡಾ ಸೆಟ್ ಮಾಡುವಂಥ ಪ್ರಯತ್ನವನ್ನು ಕೂಡ ಪ್ರತಿಪಕ್ಷ BJP ಮಾಡಲಿಕ್ಕೆ ಹೊರಟಿದೆ. ಅಧಿಕೃತವಾದಂಥ ಒಂದು ಟೈಮ್ ಟೇಬಲ್ ಅನ್ನು ಕೂಡ ಅದು ಪ್ರಕಟವೂ ಕೂಡ ಮಾಡಿದೆ. ಸೆಪ್ಟೆಂಬರ್ 1ರಿಂದ ಪಾದಯಾತ್ರೆ ಆರಂಭಗೊಳ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಕಡೆ ಸಚಿವ ನಾಗೇಂದ್ರ ಅವರು ಪಡ್ಕೊಂಡಿರ್ತಕ್ಕ 2024 ಅಕ್ಟೋಬರಲ್ಲಿ ಪಡೆದುಕೊಂಡಿರ್ತಕ್ಕಂಥ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಕಾನೂನಾತ್ಮಕವಾಗಿರ್ತಕ್ಕಂಥ ಪ್ರೊಸೆಸ್ ಕೂಡ ಮುಂದುವರೆದಿದೆ. ಅದು ಎಲ್ಲೋ ಒಂದು ಕಡೆ ಸಂದಿಗ್ಧ ವಾತಾವರಣಕ್ಕೆ ಬಂದು ನಿಂತಿದೆ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಕಾನೂನು ಸಮರದಲ್ಲಿ ಸಹಜವಾಗಿ ನಾಗೇಂದ್ರ ಅವರಿಗೆ ಹಿನ್ನಡೆ ಆದರೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಹಾಗಾಗಿ ಈ ಎಲ್ಲ ಕಾರಣಗಳಿಗೋಸ್ಕರ ಮತ್ತು ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಸರ್ಕಾರದ ವಿರುದ್ಧ ಎಲ್ಲೋ ಒಂದು ಕಡೆ ಇಂಥವ್ರನ್ನ ಯಾಕೆ ಸಚಿವ ಸಂಪುಟ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸೇರಿದಾಗೆ ಪ್ರಮುಖವಾಗಿರ್ತಕ್ಕಂಥ ಪ್ರಮುಖರು ಇದನ್ನು ಪ್ರಸ್ತಾಪ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ಸರ್ಕಾರದ ಇಮೇಜ್ಗೆ ಧಕ್ಕೆ ಆಗ್ತಾ ಇದೆ. ಹಾಗಾಗಿ ಮತ್ತೆ ಯಾಕೆ ಅವರನ್ನು ಸಂಪುಟಕ್ಕೆ ತೆಗೆದುಕೊಂಡ್ರು ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಸರ್ಕಾರ ಮತ್ತು ಇಡೀ ಪಕ್ಷಕ್ಕೆ ಆಗ್ತಕ್ಕಂಥ ಮುಜುಗರ ತಪ್ಪಿಸುವಂಥ ಕಾರಣಕ್ಕಾಗಿ ಸಚಿವ ನಾಗೇಂದ್ರ ಮೇಲೆ ಒಂದು ಒತ್ತಡ ಜಾಸ್ತಿ ಆಗಿದೆ. ಆ ಕಾರಣಕ್ಕಾಗಿ ಅವರು ಮುಖ್ಯಮಂತ್ರಿಗಳನ್ನು ಸಂಪರ್ಕ ಮಾಡಿ ನಾನು ರಾಜೀನಾಮೆ ನೀಡಲಿಕ್ಕೆ ಸಿದ್ಧ ಅಂತಕ್ಕಂಥದ್ದು ಮತ್ತು ನನ್ನಿಂದ ಯಾವುದೇ ಕಾರಣಕ್ಕೂ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರ ಆಗೋದು ಬೇಡ ಅಂತಕ್ಕಂಥ ನಿಲುವನ್ನು ವ್ಯಕ್ತಪಡಿಸಿರ್ತಕ್ಕಂಥ ನಾಗೇಂದ್ರ ಅವರು ಬೇಕಾದ್ರೆ ರಾಜೀನಾಮೆಗೆ ಸಿದ್ಧ ಅಂತಕ್ಕಂಥ ಸ್ಪಷ್ಟ ಸಂದೇಶ ಕೊಟ್ಟಿರ್ತಾರೆ. ಆದರೆ ಈ ಸಂಬಂಧಪಟ್ಟಾಗ ಅಂತಿಮ ನಿರ್ಧಾರ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಹೈಕಮಾಂಡ್. ಯಾಕೆಂತಂದ್ರೆ ಸದನದ ಒಳಗಡೆನೂ ಕೂಡ ಅವರನ್ನು ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಸ್ವತಃ ಮುಖ್ಯಮಂತ್ರಿ ಸಚಿವರುಗಳು ಎಲ್ಲರೂ ಕೂಡ ಮಾಡಿದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಈ ವಿಚಾರದಲ್ಲಿ ಬಹಳ ಒಂದೇ ಒಂದು ನಿರ್ಣಯದ ಅಭಿಪ್ರಾಯಗಳನ್ನು ಎಲ್ಲಾ ನಾಯಕರುಗಳು ಇಟ್ಟುಕೊಂಡಿದ್ರು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ನಿರಂತರವಾಗಿರ್ತಕ್ಕಂಥ 6 ದಿನಗಳ ಚರ್ಚೆಗಳಾದರೂ ಕೂಡ, 6 ದಿನಗಳ ಹೋರಾಟ ಆದರೂ ಕೂಡ ರಾಜಭವನಕ್ಕೆ ಪ್ರತಿಪಕ್ಷ BJP ಮನವಿ ಕೊಟ್ಟ ಸಂದರ್ಭದಲ್ಲೂ ಕೂಡ ಇಡೀ ಸರ್ಕಾರ ನಾಗೇಂದ್ರ ಬೆಂಬಲಕ್ಕೆ ನಿಲ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅಧಿವೇಶನ ಮುಕ್ತಾಯದ 24 ಗಂಟೆಗಳ ಒಳಗಡೆ ಒಂದು ಅಂತಿಮ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥ ನಾಗೇಂದ್ರ ಅವರು ರಾಜೀನಾಮೆಗೆ ಸಿದ್ಧ ಅಂತಕ್ಕ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇದು ನಿಜವಾಗ್ಲೂ ಕೂಡ ಇದ್ರ ಹಿಂದಿರ್ತಕ್ಕಂಥ ಒತ್ತಡಗಳು, ರಾಜಕೀಯ ಲೆಕ್ಕಾಚಾರಗಳು ಕೂಡ ಸಹಜವಾಗಿ ಚರ್ಚೆ ಕಾರಣವಾಗ್ತಾ ಇದೆ. ಈಗ ಕೇವಲ ಸಹಜವಾಗಿ ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಮುಜುಗರ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿರ್ಧಾರ ಅಂತ ಹೇಳಿ ನಾಗೇಂದ್ರ ಹೇಳಿದ್ರು ಕೂಡ ಇದ್ರ ಹಿಂದಿರ್ತಕ್ಕಂಥ ರಾಜಕೀಯ ಲೆಕ್ಕಾಚಾರಗಳು ಮತ್ತು ರಾಜಕೀಯವಾಗಿ ಬಂದಿರತಕ್ಕಂಥ ಸಂದೇಶಗಳು ಕೂಡ ಹತ್ತಾರು ಅನುಮಾನಗಳಿಗೆ ಕೂಡ ಕಾರಣವಾಗ್ತಾ ಇದೆ. ಏಕಾಏಕಿ ಈ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡ್ರು, ಪ್ರತಿಪಕ್ಷ BJP ಹೋರಾಟಕ್ಕೆ ಮುಂದಾದಾಗ ಯಾಕೆ ನಿರ್ಧಾರ ತೆಗೆದುಕೊಳ್ಳದಿದ್ದಂಥ ನಾಗೇಂದ್ರ ಅವರು ಯಾಕೆ ಈ ನಿರ್ಧಾರ ತೆಗೆದುಕೊಳ್ಳಿ ಮುಂದಾದ್ರು ಅಂತಕ್ಕಂಥ ಚರ್ಚೆಗಳು ಇರುವಂಥದ್ದು. ಯಾಕೆಂತಂದ್ರೆ ಇಡೀ ಸದನ ನಡೆಯಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ನಿರ್ಮಾಣ ಆದಾಗ ಸದನ ಹೊರಗಡೆ
ಒಳಗಡೆಯೂ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನು ಬಿಜೆಪಿ ಕೈಗೆತ್ತಿಕೊಂಡಾಗ ಸದನ ನಡೀಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಮತ್ತೆ ಪ್ರತಿಯಾಗಿ ಹೋರಾಟ ಮಾಡಿರ್ತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆದಂಥ ಸಂದರ್ಭದಲ್ಲೂ ಕೂಡ ನಾಗೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಶಾಸಕರು ಸಚಿವರು ಮಾಡಿದ್ರು. ಆದರೆ ಈಗಿರ್ತಕ್ಕಂಥ ಪ್ರಶ್ನೆ ಅಂತಂದ್ರೆ ರಾಜೀನಾಮೆ ಕೊಡ್ಲಿಕ್ಕೆ ಏಕಾಏಕಿ ನಾಗೇಂದ್ರ ಮುಂದಾಗಿರ್ತಕ್ಕಂಥದ್ದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ನಿನ್ನೆ ನಾಗೇಂದ್ರ ಅವರು ಬಳ್ಳಾರಿ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇದ್ರು, ಅಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯ ಪುತ್ರನ ಭೇಟಿಯೂ ಕೂಡ ನಿನ್ನೆ ಆಗಿದ್ರು. ಅಂದ್ರೆ ಅವರು ಸಕ್ರಿಯವಾಗಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ರು. ಆದರೆ ಏಕಾಏಕಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ನಿಶ್ಚಯವಾಗಿಯೂ ಕೂಡ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶದ ಕಾರಣಕ್ಕಾಗಿ ಅವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದರೆ ಅಂತಿಮವಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಪಕ್ಷದ ನಾಯಕರು ಅಂತಿಮವಾಗಿ ಯಾವ ನಿರ್ಧಾರವನ್ನು ಪ್ರಕಟಿಸ್ತಾರೆ, ಯಾವ ಸಂದೇಶ ಕೊಡ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗತ್ತೆ. ಇವರು ರಾಜೀನಾಮೆ ತೆಗೆದುಕೊಳ್ಳದೇ ಇದ್ದಾಗ ಆದಂಥ ಸನ್ನಿವೇಶಕ್ಕೂ ತೆಗೆದುಕೊಂಡ ನಂತರದಲ್ಲಿ ಆಗ್ತಕ್ಕ ಸನ್ನಿವೇಶವನ್ನು ಕೂಡ ಪಕ್ಷ ಮತ್ತು ಸರ್ಕಾರ ವಿಶ್ಲೇಷಣೆ ಮಾಡಲೇಬೇಕಾಗತ್ತೆ. ಈ ಒಂದು ರಾಜೀನಾಮೆಯನ್ನು ಪಡ್ಕೊಂಡಿದ್ದೇ ಆದರೆ ಸರ್ಕಾರದ ಇಮೇಜ್ ನಿಜವಾಗ್ಲೂ ಕೂಡ ಜಾಸ್ತಿ ಆಗತ್ತಾ, ಅಥವಾ ಪಕ್ಷದ ನಾಯಕರು ತೆಗೆದುಕೊಂಡ ತೀರ್ಮಾನ ಎಂಡಾರ್ಸ್ ಮಾಡ್ತಕ್ಕಂಥ ರೀತಿಯ ವಾತಾವರಣ ಏನಾದರೂ ಕೂಡ ಆಗತ್ತಾ? ಯಾಕೆಂತಂದ್ರೆ ಸಹಜವಾಗಿ ಒಂದು ಇಡೀ ಸಮುದಾಯ ಎಲ್ಲೋ ಒಂದು ಕಡೆ ಇವರ ರಾಜೀನಾಮೆಯಿಂದ ಮುನಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಮುಂಬರ್ತಕ್ಕಂಥ ಚುನಾವಣೆಯ ದೃಷ್ಟಿಯಿಂದ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿರ್ತಕ್ಕಂಥ ಆ ಒಂದು ಎಸ್ಟಿ ಸಮುದಾಯದ ಕೋಪಕ್ಕೆ ಗುರಿಯಾಗಿದೆ. ನಿಶ್ಚಯವಾಗಿಯೂ ಕೂಡ ಕಾಂಗ್ರೆಸ್ಗೆ ಧಕ್ಕೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಈ ಮುಜುಗರ ಸೃಷ್ಟಿಯಾಗೋದಕ್ಕೆ ಕಾಂಗ್ರೆಸ್ಸೇ ಬಯಸಿ ಸೃಷ್ಟಿ ಮಾಡಿಕೊಂಡಂತ ಮುಜುಗರನ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಅವಕಾಶ ಕೊಡಬೇಕು ಅಂತಾದ್ರೆ ಬೇರೆ ಶಾಸಕರಿದ್ರು, ಅಂದ್ರೆ ಭ್ರಷ್ಟಾಚಾರ ಅಥವಾ ಕಳಂಕ ಮುಕ್ತರಾಗಿರುವಂಥ, ಕಳಂಕವೇ ಇಲ್ಲದಂಥ ಬಹಳಷ್ಟು ಜನ ಶಾಸಕರಿದ್ರು. ಅವರನ್ನು ಬಿಟ್ಟು ವಾಲ್ಮೀಕಿ ಹಗರಣದಲ್ಲಿ ಏನೋ ಆರೋಪ ಕೇಳಿ ಬಂದಿದೆ, ಅವರಿಗೆ ಆದ್ಯತೆಯನ್ನು ಕೊಡಲಾಯಿತು. ಬಯಸಿ ಸೃಷ್ಟಿಸಿಕೊಂಡಂಥ ಮುಜುಗರನ ಇದು. ಎಸ್, ಅಂದರೆ 2024 ಜೂನ್ನಲ್ಲಿ ಬಹಳ ಪ್ರಮುಖವಾಗಿ ಹೈಪ್ ಆದಂಥ ಏನು ಪ್ರಕರಣ ಇತ್ತು, ಇದು ಅಂತಿಮವಾಗಿ ಅಕ್ಟೋಬರ್ನಲ್ಲಿ ನಾಗೇಂದ್ರ ರಾಜೀನಾಮೆ ಪಡ್ಕೊಂಡ್ರು. ಒಟ್ಟು 8 ಚಾರ್ಜ್ ಶೀಟ್ಗಳ ಪೈಕಿ 7 ಚಾರ್ಜ್ ಶೀಟ್ನಲ್ಲಿ ಈಗಾಗಲೇ ಅವರು ಜಾಮೀನನ್ನು ಪಡ್ಕೊಂಡಿದ್ದಾರೆ ಮತ್ತು ಆಘಾತಾತ್ಮಕವಾಗಿರ್ತಕ್ಕಂಥ ಎಲ್ಲ ಪ್ರಕ್ರಿಯೆಯಲ್ಲೂ ಕೂಡ ಅವರಿಗಾಗಲೇ ಬೇಲ್ ಮೇಲೆ ಇದ್ದಾರೆ ಅಂತಕ್ಕಂಥ ಸಹಜವಾದಂಥ ಅಭಿಪ್ರಾಯಗಳು ಎಲ್ಲರಲ್ಲೂ ಕೂಡ ಇರತಕ್ಕಂಥದ್ದು. ಆದರೆ ಸರ್ಕಾರದಲ್ಲಿ ಡಿಫೆಂಡ್ ಮಾಡ್ಕೊಳ್ತಾ ಇತ್ತು. ಅವರೆಲ್ಲ ಪ್ರಕರಣಗಳು ಕೂಡ ಜಾಮೀನು ಪಡ್ಕೊಂಡಿದ್ದಾರೆ. ಖುದ್ದು ರಾಜ್ಯಪಾಲರು ಅವರಿಗೆ ಪ್ರಮಾಣವಚನ ಬೋಧನೆ ಮಾಡಿದ್ದಾರೆ. ಇವರ ಮೇಲೆ ಗಂಭೀರವಾಗಿರ್ತಕ್ಕಂಥ ಪ್ರಕರಣಗಳು ಇದ್ದದ್ದೇ ಆದರೆ ರಾಜ್ಯಪಾಲರು ಪ್ರಮಾಣವಚನವನ್ನು ಅವರಿಗೆ ಬೋಧಿಸ್ತಾನೆ ಇರಲಿಲ್ಲ ಅಂತಕ್ಕಂಥ ಮಾತನ್ನು ಸರ್ಕಾರ ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂತಂದ್ರೆ ಇವೆಲ್ಲವನ್ನೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥ ಯಾವುದೋ ಒಂದು ಇಬ್ಬರು ನಾಯಕರ ಕಾರಣಕ್ಕಾಗಿ ಇವ್ರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಸ್ಪಷ್ಟವಾಗಿ ನಾಗೇಂದ್ರ ಅವರು ಹೇಳಿದ್ರು, ಎಐಸಿಸಿ ಮಟ್ಟದಲ್ಲಿ ಚರ್ಚೆ ಆಗಿರ್ತಕ್ಕಂಥ, ಹೈಕಮಾಂಡ್ ಮಟ್ಟದಲ್ಲೇ ಚರ್ಚೆ ಆಗಿ ಕಾನೂನು ಪಂಡಿತರೆಲ್ಲ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಅನ್ನೋ ಮಾತನ್ನ ಸ್ವತಃ ನಾಗೇಂದ್ರ ಅವರು ಹೇಳಿ. ಅಂದ್ರೆ ಎಷ್ಟರ ಮಟ್ಟಿಗೆ ಪಕ್ಷದ ಒಳಗಡೆ, ಸರ್ಕಾರದ ಹೊರಗಡೆ ಬಹಳ ಗಂಭೀರವಾಗಿರ್ತಕ್ಕ ಚರ್ಚೆ ಆಗಿ ಇದರ ಸಾಧಕ ಬಾಧಕಗಳ ಬಗ್ಗೆ ಅವಲೋಕನ ಆದ ಬಳಿಕವೇ ಇವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನೋ ನಿರ್ಧಾರಕ್ಕೆ ಬರಲಾಗಿತ್ತು. ಹಾಗಾಗಿ ಈಗ ಅವರು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡ ನಂತರ ಮರುಕ್ಷಣದಲ್ಲಿ ಅವರಿಗೆ ಅಧಿವೇಶನ ಎದುರಾಯಿತು. ಅಧಿವೇಶನ ಸಂದರ್ಭದಲ್ಲಿ ಅವರ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನು ಮಾಡಲಾಯಿತು. ಯಾಕಂತಂದ್ರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರರ ಮೊದಲ ಅಧಿವೇಶನ ಇದಾಗಿತ್ತು. ಅವರು ಈ ಅಧಿವೇಶನವನ್ನ ಸರಿಯಾಗಿ ನಡೆಸಲಿಕ್ಕೆ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ರು. ಎರಡನೇ ದಿನವೇ ಮುಖ್ಯಮಂತ್ರಿಗಳು ಸಹಕಾರ ನೀಡುವಂತೆ ಮನವಿಯನ್ನು ಕೂಡ ಮಾಡಿದ್ರು. ಕೂಡ ಪ್ರತಿಪಕ್ಷಗಳು ಹೋರಾಟವನ್ನ ಕಂಟಿನ್ಯೂ ಮಾಡದಂತ ಕಾರಣಕ್ಕಾಗಿ ಗೊಂದಲಗಳು ಮುಂದುವರಿತು. ಆದರೆ ಡಿಫೆಂಡ್ ಮಾಡ್ಕೊಳ್ಬೇಕು ಅಂತಕ್ಕಂಥ ನಿರ್ದೇಶನ ಇದ್ದ ಕಾರಣಕ್ಕಾಗಿ ಎಲ್ಲಾ ಶಾಸಕರು, ಸಚಿವರು, ನಾಯಕರು ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಅಂತಿಮವಾಗಿ ಈಗ ನಾಗೇಂದ್ರ ರಾಜೀನಾಮೆ ಕೊಡಲಿ ಮುಂದಾಗಿರಬಹುದು. ಆದರೆ ಅಂತಿಮ ತೀರ್ಮಾನವನ್ನ ಈಗಾಗಲೇ ಮಾಡಿದಂಥ ಹೈಕಮಾಂಡೇ ಅಂತಿಮ ತೀರ್ಮಾನ ತೆಗೆದುಕೊಳ್ಬೇಕು. ಹಾಗಾದ್ರೆ ಇವೆಲ್ಲವೂ ಕೂಡ ಅರಿವಿರಲಿಲ್ಲ ಅಂತಕ್ಕಂಥ ಸಹಜವಾದಂಥ ಪ್ರಶ್ನೆಗಳು ಮೂಡುತ್ತೆ. ರಾಜೀನಾಮೆ ತೆಗೆದುಕೊಂಡ ನಂತರದಲ್ಲಿ ಎಸ್ಟಿ ಸಮುದಾಯದ ಮಧ್ಯದಲ್ಲಿ ಆಗ್ತಕ್ಕಂಥ ಚರ್ಚೆಗಳಿಗೆ ಕಾಂಗ್ರೆಸ್ ಉತ್ತರ ಕೊಡಬೇಕಾಗತ್ತೆ. ಕಳೆದ ವಿಧಾನಸಭಾ 23 ಚುನಾವಣೆಯಲ್ಲಿ 15 ಎಸ್ಟಿ ಕ್ಷೇತ್ರಗಳ ಪೈಕಿ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆಯೂ ಕೂಡ ಎಸ್ಟಿ ಸಮುದಾಯ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟ ಕಾರಣಕ್ಕಾಗಿ ಅಲ್ಲಿ ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ರಾಜಕೀಯವಾಗಿರ್ತಕ್ಕಂಥ ಲಾಭ ಆಗಿಲ್ಲ ಲೋಕಸಭಾ ಚುನಾವಣೆಯಲ್ಲಿ. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ನಿಶ್ಚಯವಾಗಿಯೂ ಕೂಡ ಕಲ್ಯಾಣ ಕರ್ನಾಟಕ ಭಾಗ ಮತ್ತು ಮುಂಬೈ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಎಸ್ಟಿ ಸಮುದಾಯದ ಮುಂದಿನ ರಾಜಕೀಯ ಲೆಕ್ಕಾಚಾರದ ಹಿನ್ನೆಲೆಯಲ್ಲೂ ಕೂಡ ಈ ತೀರ್ಮಾನ ತೆಗೆದುಕೊಳ್ಳುವ ಮುಂಚಿತವಾಗಿ ಹೈಕಮಾಂಡ್ ಎಲ್ಲವನ್ನೂ ಕೂಡ ಅವಲೋಕನ ಮಾಡಬೇಕಾಗತ್ತೆ. ಹಾಗಾಗಿ ಒಂದಂತೂ ಸ್ಪಷ್ಟ. ಆನಂದ್, ಈಗ ನಾಗೇಂದ್ರ ಅವರಿಗೂ ಸ್ವತಃ ರಾಜೀನಾಮೆ ಅನಿವಾರ್ಯ ಆಗತ್ತೆ ಅನ್ನುವಂಥ ಅಂದಾಜು ಏನಾದರೂ ಇತ್ತಾ, ಮತ್ತು ಕಾಂಗ್ರೆಸ್ಸಿಗೂ ಆ ಅಂದಾಜಿತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ ಅವರಿಗೆ ಕೊಡಲಾಗಿದ್ದಂಥ ಖಾತೆಯೂ ಕೂಡ ಕಡಿಮೆ ಮಹತ್ವದ ಖಾತೆಯನ್ನೇ ಕೊಡಲಾಗಿತ್ತು ಅಂತ ಅಂದಾಜು ಏನಾದರೂ ಇತ್ತಾ, ಅನಿವಾರ್ಯತೆ ಸೃಷ್ಟಿಯಾಗಬಹುದು ಮುಂದಕ್ಕೆ ಅಂತ?
ಎಸ್, ಒಂದು ಚರ್ಚೆ ಅಂತೂ ಕಾಂಗ್ರೆಸ್ ಅಂಗಳದಲ್ಲಿ ನಡೀತಾನೆ ಇತ್ತು. ಯಾಕಂದರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಯೋಜನೆ ಮತ್ತು ಸಾಂಖ್ಯಿಕ ಖಾತೆಗೆ ಸಂಬಂಧಪಟ್ಟ ಹಾಗೆ ಕೂಡ ಚರ್ಚೆ ಆಗಿದೆ. ಯಾಕಂದರೆ ಈ ಖಾತೆಯನ್ನು ಯಾಕೆ ಅವ್ರಿಗೆ ಕೊಟ್ಟರು, ಪ್ರಬಲ ಸಮುದಾಯಕ್ಕೆ ಸೇರಿರ್ತಕ್ಕಂಥ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಮತ್ತೆ ಸೇರ್ಪಡೆ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಅತ್ಯಂತ ಉತ್ತಮ ರೀತಿಯಿಂದಲೇ ಅವ್ರನ್ನ ಸ್ವಾಗತ ಮಾಡಬೇಕು, ಉತ್ತಮವಾದ ಖಾತೆ ಕೊಡಬೇಕಾಗಿ ಬದಲಾಗಿ ಈ ಖಾತೆಯನ್ನು ಯಾಕೆ ಕೊಟ್ಟರು ಅಂತಕ್ಕಂಥ ಚರ್ಚೆಗಳು ಇತ್ತು. ಆದರೆ ಅಂತಿಮವಾಗಿ ಅವರಿಗೆ ಇನ್ನೊಂದು ಎಡಿಷನಲ್ ಜವಾಬ್ದಾರಿಗಳನ್ನು ಕೂಡ ಕೊಡಲಾಗಿತ್ತು. ಇಷ್ಟು ದೊಡ್ಡ ಹೋರಾಟದ ಮಧ್ಯದಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅದೀಗ ಖಾತೆ ಆಗಿರುವ ಕಾರಣಕ್ಕಾಗಿ ಆ ಜವಾಬ್ದಾರಿಯನ್ನು ಕೂಡ ಅವರಿಗೆ ಕೊಡಲಾಗಿತ್ತು. ಅಂದರೆ ಇಷ್ಟರ ಮಟ್ಟಿಗೆ ಎಲ್ಲೋ ಒಂದು ಕಡೆ ಅವರನ್ನು ಕೂಡ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ, ಅವ್ರನ್ನ ಬೆಂಬಲಿಸ್ತಕ್ಕಂಥ ಪ್ರಯತ್ನ ಪಕ್ಷ ಮಾಡಿತ್ತು. ಆದರೆ ದಿನದಿಂದ ದಿನಕ್ಕೆ ಈ ಹೋರಾಟಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ಸಾರ್ವಜನಿಕ ವಲಯದಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು, ವಿರೋಧಾತ್ಮಕವಾಗಿರ್ತಕ್ಕಂಥ ನಿಲುವುಗಳು ಹೆಚ್ಚಾಗ್ತಾ ಇರುವಂಥದ್ದು, ಜೊತೆಗೆ ರಾಜ್ಯಪಾಲರ ನಡೆ ಮತ್ತು ಕಾನೂನಾತ್ಮಕವಾಗಿರ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಹಿನ್ನಡೆ ಆಗಬಹುದು ಅಂತಕ್ಕಂಥ ಆತಂಕ, ಎಲ್ಲ ಕಾರಣಕ್ಕಾಗಿಯೂ ಕೂಡ ಸಚಿವ ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡ್ತಕ್ಕಂಥ ಸೂಕ್ತ ಅನ್ನುವ ನಿರ್ಧಾರಕ್ಕೆ ಬಂದಂತಿದೆ. ಆ ಕಾರಣಕ್ಕಾಗಿ ಅವರು ಈ ಒಂದು ಆರೋಪವನ್ನು ಮುಕ್ತವಾಗಿ ಮತ್ತೆ ಸಂಪುಟಕ್ಕೆ ಸೇರುವ ವಿಶ್ವಾಸದೊಂದಿಗೆ ಅವರು ರಾಜೀನಾಮೆಗೆ ಮುಂದಾದ್ರ ಅಂತಕ್ಕಂಥ ಚರ್ಚೆಗಳಿದೆ. ಇದಕ್ಕೆ ಸ್ವತಃ ನಾಗೇಂದ್ರ ರಾಜೀನಾಮೆ ಉತ್ತರವನ್ನು ಕೊಡಬೇಕಾಗತ್ತೆ, ಯಾಕೆ ನಾನು ರಾಜೀನಾಮೆಗೆ ಮುಂದಾದೆ ಅಂತಕ್ಕಂಥದ್ದು, ಮತ್ತು ಅವರು ಈ ರಾಜೀನಾಮೆ ಕೊಟ್ಟ ನಂತರದಲ್ಲಿ ಅವರ ನಿಲುವುಗಳು ಏನಾಗಿರುತ್ತೆ ಮತ್ತು ಅವರು ಯಾವ ಒಂದು ಅಭಿಪ್ರಾಯವನ್ನು ಜನತೆ ಮುಂದೆ ಇಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ, ಮತ್ತು ನಿಜವಾಗಲೂ ಕೂಡ ಈ ರಾಜೀನಾಮೆ ಅಂತಕ್ಕಂಥ ಚಿಂತನೆಗೆ ಮುಂದಾಗಿರ್ತಕ್ಕಂಥ ನಾಗೇಂದ್ರ ಅವರ ಹಿಂದಿರ್ತಕ್ಕಂಥ ಶಕ್ತಿ ಮತ್ತು ಒತ್ತಡಗಳು ಯಾವ ರೀತಿ ಇದು, ಇವೆಲ್ಲವನ್ನೂ ಕೂಡ ನಾಗೇಂದ್ರ ಸಮಜಾಯಿಷಿ ಕೊಡ್ತಕ್ಕಂಥ, ಸ್ಪಷ್ಟನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಈ ಎದ್ದಿರ್ತಕ್ಕಂಥ ಊಹಾಪೋಹಗಳಿಗೆ ಸ್ಪಷ್ಟವಾದ ಉತ್ತರ ಸಿಗಬಹುದು. ಆನಂದ್, ಇಲ್ಲಿ ದಲಿತ ಕಾರ್ಡ್ ಅನ್ನು ಕೂಡ ಪ್ರಯೋಗಿಸಿ, ಅಂದ್ರೆ ಜಾತಿ ಕಾರಣಕ್ಕಾಗಿ ನಾನು ಟಾರ್ಗೆಟ್ ಆಗ್ತಿದ್ದೀನಿ ಅಂತ ಪ್ರಯೋಗಿಸಿಯೂ ಕೂಡ, ಆ ಅಸ್ತ್ರವನ್ನು ಪ್ರಯೋಗಿಸಿಯೂ ಕೂಡ ಸಮರ್ಥಿಸಿಕೊಳ್ಳುವಂತ ಪ್ರಯತ್ನಗಳಾಗಿತ್ತು. ಬಟ್ ಆ ಅಸ್ತ್ರ ನಿರೀಕ್ಷಿತ ಪ್ರಮಾಣದಲ್ಲಿ ಯಶಸ್ಸಾಗಲಿಲ್ಲ ಅಂತ ಅನ್ಸುತ್ತಲ್ವಾ? ಎಸ್, ಯಾವುದೇ ಆರೋಪ ಬಂದಾಗಲೂ ಕೂಡ ರಾಜಕೀಯ ನಾಯಕರು ಅಂತಿಮವಾಗಿ ಪ್ರಯೋಗ ಮಾಡ್ತಕ್ಕಂಥದ್ದು ಇದೇ ಜಾತಿಯ ಕಾರ್ಡ್ಗಳು. ಅಂದರೆ ನಾವು ರಾಜ್ಯದಲ್ಲಿ ಬೇರೆ ಬೇರೆ ರಾಜಕೀಯ ನಾಯಕರ ಮೇಲೆ ಆರೋಪಗಳು ಬಂದಾಗಲೂ ಕೂಡ ಆಯಾಯ ಸಮುದಾಯದ ಸ್ವಾಮೀಜಿಗಳು ಎಲ್ಲರೂ ಕೂಡ ಆ ನಾಯಕರ ಪರವಾಗಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥ ಇತಿಹಾಸವನ್ನು ನಾವು ಗಮನಿಸಬಹುದಾಗಿದೆ. ರಾಜ್ಯದಲ್ಲಿ ಜೈಲಿಗೆ ಹೋಗಿರ್ತಕ್ಕಂಥ ನಾಯಕರ ಪರವಾಗಿ ಸ್ವಾಮೀಜಿಗಳೆಲ್ಲ ರೋಡಿ ಬಂದು ಪ್ರತಿಭಟನೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಇದೇ ರೀತಿ ಈಗ ನಾಗೇಂದ್ರ ಅವರ ಪರವಾಗಿಯೂ ಕೂಡ ಕೆಲವರು ಅಭಿಪ್ರಾಯಗಳನ್ನು ಸಮುದಾಯದನ್ನು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಜೊತೆಗೆ ನಾಗೇಂದ್ರರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಸಂವಿಧಾನದ ಪುಸ್ತಕವನ್ನು ಪ್ರತಿಯನ್ನು ಹಿಡ್ಕೊಂಡು ನೇರವಾಗಿ ಅವರು ಕೂಡ ಹೇಳಿದ್ರು, ನಾನು ದಲಿತ ಅನ್ನೋ ಕಾರಣಕ್ಕಾಗಿ ಮನುವಾದಿಗಳು ನನ್ನ ಎಲ್ಲವನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಮನುವಾದಿಗಳು ಅನ್ನೋದರ ಮೂಲಕ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಕ್ತಿ ಮತ್ತು ಸಮುದಾಯಗಳನ್ನ ಅವರು ಅದನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ನನ್ನ ವಿರುದ್ಧ ಯಾರು ಹೋರಾಟಕ್ಕೆ ಮುಂದಾಗಿದ್ದಾರೆ, ಯಾರು ಒತ್ತಡ ಹಾಕ್ತಿದ್ರೋ ಅವರು ಯಾರು ಅಂತಕ್ಕಂಥ ಬಿಂಬಿಸುವ ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ರು. ಮನುವಾದಿಗಳು ಅಂತಕ್ಕಂಥನ್ನ ನಿರಂತರವಾಗಿ ಹೇಳುವ ಮೂಲಕ ನಿರ್ದಿಷ್ಟವಾಗಿರ್ತಕ್ಕಂಥ ಬಿಜೆಪಿಯ ಮುಖಂಡರ ಮೇಲೆ ಅವರ ಆರೋಪವನ್ನು ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇಷ್ಟಾಗಿಯೂ ಕೂಡ ಈ ನಾಗೇಂದ್ರ ಅವರ ಈ ಕಾರ್ಡು ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ಫಲಿತಾಂಶಗಳನ್ನು ಕೊಟ್ಟಂಗೆ ಕಾಣ್ತಾ ಇಲ್ಲ. ಯಾಕೆಂತಂದ್ರೆ ನಾಗೇಂದ್ರರ ಪರವಾಗಿ ಸಾರ್ವಜನಿಕ ವಲಯದಲ್ಲಿ ಇರ್ತಕ್ಕಂಥ ಅಭಿಪ್ರಾಯಗಳು ಭಿನ್ನವಾಗಿರುವ ಕಾರಣಕ್ಕಾಗಿ ಅವರು ಪ್ಲೇ ಮಾಡಿರ್ತಕ್ಕಂಥ ಕಾರ್ಡ್ಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳು ಅವರ ಸಮುದಾಯದ ಕಡೆ ಬಂದಂತಿಲ್ಲ. ಒಂದೊಮ್ಮೇನಾದರೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಬಂದಿದ್ದೆ ಆದರೆ ಅವರ ಪರವಾಗಿ ಅವರ ಪರವಾಗಿರ್ತಕ್ಕಂಥ ಸಮುದಾಯದ ಸ್ವಾಮೀಜಿಗಳೆಲ್ಲರೂ ಕೂಡ ಫೀಲ್ಡ್ಗೆ ಇಳಿತಕ್ಕಂಥ ಅನಿವಾರ್ಯತೆ ನಿರ್ಮಾಣ ಆಗ್ತಿತ್ತು, ರಿಯಾಕ್ಟ್ ಮಾಡ್ತಾ ಇದ್ರು. ಆದರೆ ಅದಷ್ಟು ಪರಿಣಾಮ ಆಗದೇ ಇರುವ ಕಾರಣಕ್ಕಾಗಿ ಅಂತಿಮವಾಗಿ ಈ ಅಸ್ತ್ರವರ ಪ್ರಯೋಗಕ್ಕೆ ನಾಗೇಂದ್ರ ಮುಂದಾದ್ರ ಅಂತಕ್ಕಂಥ ಚರ್ಚೆಗಳಿರುವಂಥದ್ದು. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಈ ಮಧ್ಯೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಜೀನಾಮೆಯ ವಿಚಾರವನ್ನ ಅಲ್ಲಗೆಳೆದಿದೆ ಸಚಿವ ನಾಗೇಂದ್ರ ಅವರ ಕಚೇರಿ. ಸಿಎಂ ಜೊತೆ ಇದರ ಬಗ್ಗೆ ಚರ್ಚೆಯಾಗಿಲ್ಲ ಅಂತ ಅವರ ಕಚೇರಿ ಮೂಲಗಳು ಹೇಳ್ತಾ ಇದೆ. ರಾಜೀನಾಮೆ ಪ್ರಸ್ತಾಪದ ವಿಚಾರವನ್ನ ಸಿಎಂ ಕಚೇರಿ ಮೂಲಗಳು ಕೂಡ ಈಗ ಖಚಿತಪಡಿಸ್ತಾ ಇಲ್ಲ. ನಾಗೇಂದ್ರ ಕಚೇರಿ ಮತ್ತು ಸಿಎಂ ಕಚೇರಿ ಎರಡು ಕಡೆಯಿಂದಲೂ ಬರ್ತಾ ಇರುವಂತ ಒಂದು ಮಾಹಿತಿ ಅಂತಂದ್ರೆ, ಈ ಸುದ್ದಿಯನ್ನ ಅವರು ಅಲ್ಲಗಳಿತಾನೂ ಇಲ್ಲ, ನಿಜ ಅಂತಾನೂ ಕೂಡ ಹೇಳ್ತಾ ಇಲ್ಲ. ಚರ್ಚೆಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ. ಆ ಕಡೆ ಅಲ್ಲಗಳೆಯುವಂತ ಕೆಲಸಗಳು ಕೂಡ ಆಗ್ತಾ ಇಲ್ಲ, ನಿಜ ಅನ್ನೋದು ಕೂಡ ಆಗ್ತಾ ಇಲ್ಲ. ಚರ್ಚೆಯಾಗಿದೆ ಅನ್ನುವಂಥ ಸುದ್ದಿ ಓಡಾಡ್ತಾ ಇದೆ. ನಾಗೇಂದ್ರ ಫೋನ್ ಮಾಡಿ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಜೊತೆಗೆ. ಮುಖ್ಯಮಂತ್ರಿ ಹೇಳಿದ್ದಾರೆ, ಸ್ವಲ್ಪ ಕಾಯಿರಿ, ನಾನು ವರಿಷ್ಠರ ಜೊತೆಗೆ ಮಾತನಾಡ್ತೀನಿ ಇದರ ಬಗ್ಗೆ. ನಾಗೇಂದ್ರ ಅವರಿಗೆ ರಾಜೀನಾಮೆಯ ಸನ್ನಿವೇಶ ಅನಿವಾರ್ಯತೆ ಆಗಿತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಯಾಕಂತಂದ್ರೆ ತನ್ನ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಮಾಡಬೇಕಾದಂಥ ಎಲ್ಲ ಪ್ರಯತ್ನವನ್ನು ಮಾಡಿದರು. ಒಂದು ಹತಾಶ ಪ್ರಯತ್ನ, ಮೊನ್ನೆ ಪ್ರತಿಭಟನೆಗಳಾಯಿತು. ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ, ದಲಿತರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಒಂದು ಡೆಸ್ಪರೇಟ್ ಅಟೆಂಪ್ಟ್ ಅದು. ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಹತಾಶ ಪ್ರಯತ್ನವನ್ನು ಮಾಡಲಾಯಿತು. ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ ರಾಜಕೀಯವಾಗಿ.
ಪ್ರಯೋಗಿಸಿದ ಅಸ್ತ್ರ ನಿರೀಕ್ಷಿತ ಪ್ರಮಾಣದಲ್ಲಿ ಯಶಸ್ಸು ಕಂಡಿಲ್ಲ. ಅವರು ಪ್ರಯೋಗಿಸಿದ ಅಸ್ತ್ರ ಯಾವುದು? ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡ್ರು, ನಾನು ದಲಿತ ಅನ್ನೋ ಕಾರಣಕ್ಕಾಗಿ ಟಾರ್ಗೆಟ್ ಆಗ್ತಾ ಇದ್ದೀನಿ ಅನ್ನೋ ಸಮರ್ಥನೆಯನ್ನು ಕೊಟ್ಟರು. ಆಗ ಬಿಜೆಪಿ ಪ್ರಶ್ನಿಸಿದ್ದು, ನೀವು ದಲಿತರು ಹೌದು, ನೀವು ದಲಿತರು ಅನ್ನೋ ಕಾರಣಕ್ಕಾಗಿ ಟಾರ್ಗೆಟ್ ಮಾಡ್ತಾ ಇಲ್ಲ. ಹಂಗೆ ಮಾಡಿದರೆ ಸತೀಶ್ ಜಾರಕಿಹೊಳಿ ಅವರನ್ನು ಟಾರ್ಗೆಟ್ ಮಾಡಬೇಕಿತ್ತು, ರಘುಮೂರ್ತಿ ಅವರನ್ನು ಕೂಡ ಟಾರ್ಗೆಟ್ ಮಾಡಬೇಕಿತ್ತು. ಅವರನ್ನು ಮಾಡಿಲ್ಲ ನಾವು. ಮತ್ತು ವಾಲ್ಮೀಕಿ ನಿಗಮದ ದುಡ್ಡು ಯಾರಿಗೆ ಸೇರಿದ್ದು? ಅದು ದಲಿತರಿಗೆ ಸೇರಿದಂಥ ದುಡ್ಡು. ಅದನ್ನ ಅದರಲ್ಲಿ ಭ್ರಷ್ಟಾಚಾರ ಮಾಡಿದವರು ನಾನು ಈ ಜಾತಿ ಅನ್ನೋ ಕಾರಣಕ್ಕಾಗಿ ಹೇಗೆ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ಬಿಜೆಪಿ ಮತ್ತು ಜೆಡಿಎಸ್ ರೈಸ್ ಮಾಡಿತ್ತು. ಈ ಪ್ರಶ್ನೆಗೆ ಕಾಂಗ್ರೆಸ್ನಿಂದ ಸಮರ್ಪಕವಾದಂಥ ಉತ್ತರ ಬರಲಿಲ್ಲ ಅಥವಾ ಸಮರ್ಥನೆ ಬರಲಿಲ್ಲ. ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿತ್ತು ರಾಜೀನಾಮೆಗೆ ಸಂಬಂಧಿಸಿದಂತೆ. ಈಗ ಒಂದು ಬೆಳವಣಿಗೆ ನಡೀತಾ ಇದೆ. ವಾಲ್ಮೀಕಿ ನಿಗಮದ ಅಕ್ರಮದಲ್ಲಿ ನಾಗೇಂದ್ರ ಅವರಿಗೆ ಸಂಕಷ್ಟ ಶುರುವಾಗತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಯಾಕಂತಂದ್ರೆ ರಾಜ್ಯಪಾಲರ ಅಂಗಳದಲ್ಲಿ ಪ್ರಾಸಿಕ್ಯೂಷನ್ನ ವಿಚಾರ ಇದೆ. ಸಿಬಿಐ ತನಿಖೆ ಮಾಡಿದೆ, ಅಭಿಯೋಜನೆಗೆ ಅನುಮತಿಯನ್ನು ಕೇಳಿ ಲೋಕಭವನದ ಕದ ತಟ್ಟಿದೆ. ರಾಜ್ಯಪಾಲರು ಅನುಮತಿ ಕೊಟ್ರೆ ಸಿಬಿಐ ಅಭಿಯೋಜನೆಗೆ ಅವಕಾಶವನ್ನು ಪಡ್ಕೊಳ್ಳುತ್ತೆ. ತನಿಖೆ ಮಾಡಿರುವಂತ ಸಿಬಿಐ ಕೋರ್ಟ್ ಅಂಗಳದಲ್ಲಿ ವಿಚಾರಣೆಗೆ ಅನುಮತಿಯನ್ನು ಕೇಳಿರೋದು. ಇಡಿಗೆ ಆಲ್ರೆಡಿ ಅನುಮತಿ ಸಿಕ್ಕಿದೆ. ಇಡಿ ಚಾರ್ಜ್ ಶೀಟ್ ಮಾಡಿದೆ, ಅದು ಕೋರ್ಟ್ ಅಲ್ಲಿದೆ. ಆ ಕೇಸಲ್ಲಿ ಅವರು ಬೇಲ್ ಪಡ್ಕೊಂಡಿದ್ದಾರೆ. ಬೇಲ್ ಪಡ್ಕೊಂಡು ಆಚೆ ಬಂದಿದ್ದಾರೆ. ಮೊನ್ನೆ ಅವರಿಗಿದ್ದಂತ ಬೇಲ್ ಕಂಡೀಷನ್ ಅನ್ನ ರಿಲೀಫ್ ಕೊಡಲಾಗಿತ್ತು. ಕೋರ್ಟ್ ಅನುಮತಿ ಪಡೆಯದೆ ರಾಜ್ಯ ಬಿಟ್ಟು ಹೋಗಂಗಿಲ್ಲ ಅನ್ನುವಂಥ ಕಂಡೀಷನ್ ಏನಿತ್ತು, ಅದರಿಂದ ವಿನಾಯಿತಿ ಕೊಡ್ತು ಕೋರ್ಟ್. ಯಾಕಂತಂದ್ರೆ ಅವರು ಸಚಿವರು ಅನ್ನೋ ಕಾರಣ. ಅವರು ಸಚಿವರು ದೇಶದಾದ್ಯಂತ ಓಡಾಡುವಂತ ಸ್ಥಿತಿ ಇರುತ್ತೆ, ಓಡಾಡಬೇಕಾಗತ್ತೆ. ಆ ಕಾರಣಕ್ಕಾಗಿ ನಾವು ಬೇಲ್ ಕಂಡೀಷನ್ ಅನ್ನು ವಿನಾಯಿತಿ ಕೊಡ್ತೀವಿ. ಈಗ ಮತ್ತೊಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರೋದು ಸಿಬಿಐ. ಈಗ ಇದರ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಗೆ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥ್ ಫೋನ್ ಸಂಪರ್ಕದಲ್ಲಿ. ಪ್ರಶಾಂತ್ ನಾಥ್, ಇದು ಎಕ್ಸ್ಪೆಕ್ಟೆಡ್ ಇದು ಅಥವಾ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿತ್ತಾ ನಾಗೇಂದ್ರ ಅವರ ಪಾಲಿಗೆ? ಲಕ್ಷದ ಇದರಲ್ಲಿ ಎರಡು ಸಂಗತಿಗಳು ನಿಶ್ಚಿತವಾಗಿ ಕಾಣ್ತಾ ಇವೆ. ಒಂದು, ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ಏನ್ ಯೂನಿಟ್ ಇದೆ, ಇದು ಈ ಮಟ್ಟಕ್ಕೆ ಈ ಹೋರಾಟವನ್ನ ತೆಗೆದುಕೊಂಡು ಹೋಗುತ್ತೆ ಅಂತಕ್ಕಂಥ ಆಂಟಿಸಿಪೇಷನ್ ಕಾಂಗ್ರೆಸ್ ನಲ್ಲಿ ಇರ್ಲಿಲ್ಲ. ನಿಶ್ಚಿತವಾಗಿ ಒಂದೆರಡು ದಿನಗಳ ಕಾಲ ಗದ್ದಲ ನಡೀಬಹುದು. ಆದ್ರೆ ಒಟ್ಟಾರೆ ನಾಗೇಂದ್ರರ ರಾಜೀನಾಮೆ ಕೊಡ್ಲೇಬೇಕು ಅಂತಕ್ಕಂಥ ಹೋರಾಟ ಏನಿದೆ, ಅದು ಸದನದಿಂದ ಈಗ ಸದನದ ಹೊರಗಡೆ ಕೂಡ ನಡೆಯಲಿದೆ. ಸುಮಾರು 170 ಕಿಲೋಮೀಟರ್ ಅಂದ್ರೆ 7 ರಿಂದ 8 ದಿನಗಳ ಕಾಲ ಭಾರತೀಯ ಜನತಾ ಪಾರ್ಟಿ ರಾಯಚೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆಯನ್ನ ಘೋಷಿಸಿದೆ. ಆ ಪಾದಯಾತ್ರೆ ಹೆಚ್ಚು ಕಡಿಮೆ 1 ತಿಂಗಳ ಕಾಲ ಸುದ್ದಿಯಲ್ಲಿರುತ್ತೆ. ಅದು ಕೂಡ ಡಿ ಕೆ ಶಿವಕುಮಾರ್ಗೆ ತಲೆನೋವನ್ನ ತರ್ತಕ್ಕಂಥ ಸಂಗತಿ. ಯಾಕಂದ್ರೆ ಉಳಿದಿದ್ದೇ 2 ವರ್ಷ. 2 ವರ್ಷದಲ್ಲಿ ನಾಗೇಂದ್ರರ ವಿಚಾರವನ್ನೇ ಪ್ರತಿಪಕ್ಷಗಳು ಹೋರಾಟ ಮಾಡ್ತಾ ಕೂತಂದ್ರೆ ನಿಶ್ಚಿತವಾಗಿ ಈಗಾಗಲೇ ನೋಡಿ 15 ST ಸೀಟ್ಗಳನ್ನ ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿತ್ತು. ರಾಜಣ್ಣ ಜನರಲ್ ಸೀಟ್ ನಲ್ಲಿ ಗೆದ್ದಿದ್ರು ಬಿಟ್ರೆ ಇಡೀ ST ಸಮುದಾಯ ಹೆಚ್ಚು ಕಡಿಮೆ ಕಳೆದ ಬಾರಿ ಕಾಂಗ್ರೆಸ್ ಜೊತೆಗೆ ನಿಂತಿತ್ತು. ರಾಯಚೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆಯ ಅರ್ಥ ರಾಮುಲು ಮತ್ತೊಮ್ಮೆ ಎಮರ್ಜ್ ಆಗ್ತಕ್ಕಂಥ ಸಂಗತಿ. ಅದು ಕೂಡ ಕಾಂಗ್ರೆಸ್ಗೆ ಒಂದು ಮುಂದಿನ ಚುನಾವಣೆಯಲ್ಲಿ ಸೆಟ್ ಬ್ಯಾಕ್ ಅನ್ನ ತರಬಹುದು ಅಂತಕ್ಕಂಥ ಆತಂಕ ಕೂಡ ಕಾಂಗ್ರೆಸ್ ನಲ್ಲಿದೆ. ಒಂದು ಭಾಗ ಪೊಲಿಟಿಕಲಿ ಬಿಜೆಪಿ ಮಾಡ್ತಾ ಇರತಕ್ಕಂಥ ಪ್ರತಿಭಟನೆ ಅನ್ನೆಸೆಸರಿಯಾಗಿ ಒಂದು ತಲೆನೋವನ್ನ ತರ್ತಿದೆ ಅನ್ನೋದು ಡಿ ಕೆ ಶಿವಕುಮಾರ್ಗೂ ಡೇ 1 ನಿಂದ ಅನ್ನಿಸ್ಲಿಕ್ಕೆ ಶುರು ಆಗಿತ್ತು. ಎರಡನೇ ಪ್ರಶ್ನೆ ಬಹುತೇಕ ಇರ್ತಕ್ಕಂಥದ್ದು, ನಾಳೆ ಒಂದು ವೇಳೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಸಿಬಿಐ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಲ್ಲಿ ಹೆಚ್ಚು ಕಡಿಮೆ ಮುಂದಿನ ದಿನಗಳಲ್ಲಿ ನಾಗೇಂದ್ರ ವಿಚಾರವೇ ಹೆಚ್ಚು ಚರ್ಚೆ ಆಗತ್ತೆ ವಿನಃ ಸರ್ಕಾರ ಏನ್ ಮಾಡ್ತಾ ಇದೆ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗಲ್ಲ. ಆ ಕಾರಣದಿಂದ ನಾಗೇಂದ್ರ ರಾಜೀನಾಮೆ ಪಡೆಯೋದು ಉತ್ತಮ ಅಂತಕ್ಕಂಥ ಒಂದು ಅಭಿಪ್ರಾಯಕ್ಕೆ ಮುಖ್ಯಮಂತ್ರಿಗಳು ಬಂದಂತಿದೆ. ಹೈಕಮಾಂಡ್ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದಂತೆ ಕಾಣ್ತಾ ಇದೆ. ಯಾಕಂದ್ರೆ ಸಂಪುಟ ರಚನೆಯ ವೇಳೆ ನಾಗೇಂದ್ರರನ್ನ ತೆಗೆದುಕೊಳ್ಳಲೇಬೇಕು ಅಂತಕ್ಕಂಥ ಒಂದು ಒತ್ತಡ ಹೈಕಮಾಂಡ್ ನಲ್ಲಿತ್ತು. ಕೆ ಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಇಲ್ಲ ನಾಗೇಂದ್ರರನ್ನ ತೆಗೆದುಕೊಳ್ಳಲೇಬೇಕು ಅಂತಕ್ಕಂಥದನ್ನ ಹೇಳ್ತಾ ಇದ್ರು. ಬಿಜೆಪಿ ಆರೋಪಿಸ್ತಾ ಇರುವ ಪ್ರಕಾರ ನಾಗೇಂದ್ರರನ್ನ ಸಂಪುಟದಲ್ಲಿ ತೆಗೆದುಕೊಳ್ಳದೇ ಇದ್ರೆ ಅವರು ನಾಳೆ ಕಾಂಗ್ರೆಸ್ನ ಇತರ ನಾಯಕರ ಹೆಸರನ್ನ ಹೇಳಬಹುದು ಅಂತಕ್ಕಂಥದ್ದು ಬಿಜೆಪಿಯ ಆರೋಪವಾಗಿತ್ತು. ಅದು ಕೋಇನ್ಸಿಡೆಂಟಲಿ
ಅದಕ್ಕಾಗಿ ನಾಗೇಂದ್ರನ್ನ ತೆಗೆದುಕೊಳ್ಳಾಯ್ತಾ, ಈಗ ನಾಗೇಂದ್ರರ ಮನವೊಲಿಸಿ ಅವರನ್ನ ಕೈ ಬಿಡ್ತಕ್ಕಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಸಹಿತವಾಗಿ ಮಾಡ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಉದ್ಭವಿಸುತ್ತೆ. ಇವತ್ತು ನಾಗೇಂದ್ರ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜೊತೆಗೆ ಫೋನ್ ಮೂಲಕ ಮಾತನಾಡಿದ್ದಾರೆ. ನಾನ್ ರಾಜೀನಾಮೆಗೆ ರೆಡಿ ಇದ್ದೀನಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಅನ್ನೋದು ಕಾಂಗ್ರೆಸ್ ಮೂಲಗಳಿಂದಲೇ ಬರ್ತಾ ಇರತಕ್ಕಂತ ಮಾಹಿತಿ. ನಾಗೇಂದ್ರ ಆಫೀಸ್ ಅದನ್ನ ನಿರಾಕರಿಸಿದೆ. ಆದ್ರೆ ನಾಳೆ ಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋದ ನಂತರ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿದ ನಂತರ ಒಂದ್ ವೇಳೆ ಸಂಪುಟ ಪುನಾರಚನೆಯ ಒಂದು ಪ್ರಶ್ನೆಯೂ ಕೂಡ ಇದೆ. ಹೀಗಾಗಿ ನಾಗೇಂದ್ರ ರಾಜೀನಾಮೆಯನ್ನ ಪಡೆದು ಅಲ್ಲಿ ತುಕಾರಾಮ್ ಪತ್ನಿಗೆ ಒಂದು ಅವಕಾಶವನ್ನ ಕೊಟ್ಟು ಬಸವರಾಜ್ ಶಿವಣ್ಣವರವರನ್ನ ಸಂಪುಟಕ್ಕೆ ತೆಗೆದುಕೊಳ್ಳತಕ್ಕಂತ ಒಂದು ಪ್ರಯತ್ನ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಯಾಕಂದ್ರೆ ನೋಡಿ, ನಿನ್ನೆ ಒಳ ಮೀಸಲಾತಿ ಕುರಿತಂತೆ ಏನೊಂದು ಸಮಾವೇಶವನ್ನ ಕರೆಯಲಾಗಿತ್ತು. ಅಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ ರೀತಿ ಕೂಡ ಕಾಂಗ್ರೆಸ್ ನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಮುಜುಗರವನ್ನ ಹೆಚ್ಚು ತರ್ತಕ್ಕಂಥ ವಿಷಯ. ಯಾಕಂದ್ರೆ ಸಿದ್ದರಾಮಯ್ಯನವರು ಇದೇ ರೀತಿ ಮಾತಾಡ್ತಾ ಹೋದ್ರೆ ಇನ್ನೊಂದಿಷ್ಟು ಒಂದು ಅಂತಃಕಲಹ ಜಾಸ್ತಿ ಆಗತ್ತೆ ಅಂತಕ್ಕಂಥ ಆತಂಕ ಕೂಡ ಇದೆ. ಆ ಕಾರಣದಿಂದ ಪ್ಯೂರ್ಲಿ ಆಸ್ ಅ ಪಾರ್ಟ್ ಆಫ್ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಅನ್ಸುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕೂಡ ಹೆಡ್ಲೈನ್ ಮ್ಯಾನೇಜ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ರು. ಏಕಾಏಕಿ ಸದನ ಶುರು ಆದಾಗ ಬಿಜೆಪಿ ಪ್ರತಿಭಟನೆಯನ್ನ ಜೋರುಗೊಳಿಸ್ತು. ಬಿಜೆಪಿ ಆ ಪ್ರತಿಭಟನೆಯನ್ನ ರಾಯಚೂರು ಬಳ್ಳಾರಿವರೆಗೆ ತೆಗೆದುಕೊಂಡು ಹೋಗ್ತಿದೆ. ಅದನ್ನ ತಡೆಯುವ ಪ್ರಯತ್ನದ ಭಾಗವಾಗಿ ನಾಗೇಂದ್ರ ರಾಜೀನಾಮೆ ಕೊಡೋದು ಅನಿವಾರ್ಯ ಅಂತಕ್ಕಂಥ ಸ್ಥಿತಿ ಕಾಂಗ್ರೆಸ್ನಲ್ಲಿದೆ. ಪ್ರಶಾಂತ್, ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಈಗ ಇವತ್ತೆಲ್ಲಾದರೂ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು ಅಂತ ಅಂದ್ಕೊಂಡ್ರು ಕೂಡ ಇದು ಮತ್ತೊಂದು ಮುಜುಗರ. ನಾವು ಗಮನಿಸಿದ್ರೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯ ಪ್ರಹಸನ, ಆನಂತರ ಕ್ಯಾಬಿನೆಟ್ ರಚನೆಯ ಸಂದರ್ಭದಲ್ಲಿ ಅಥವಾ ವಿಸ್ತರಣೆಯ ಸಂದರ್ಭದಲ್ಲಿ ಮಾಂಕಾಳ ವೈದ್ಯ ಅವರ ಹೆಸರಿತ್ತು, ಅದು ಡಿಲೀಟ್ ಆಯಿತು. ಗಾಯತ್ರಿ ಶಾಂತೇಗೌಡ ಹೆಸರಿತ್ತು, ಅದು ಬದಲಾಯಿತು. ಈಗ ನಾಗೇಂದ್ರ ಅವರ ವಿಚಾರ ಪದೇ ಪದೇ ಮುಜುಗರ ಸೃಷ್ಟಿಯಾಗ್ತಾ ಇದೆ. ಅದು ಯಾವುದು ಡಿ ಕೆ ಶಿವಕುಮಾರ್ ಕಾರಣಕ್ಕಾಗಿ ಸೃಷ್ಟಿಯಾಗ್ತಾ ಇರೋ ಮುಜುಗರ ಅಲ್ಲ, ಹೈಕಮಾಂಡ್ ಕಾರಣಕ್ಕಾಗಿ ಆಗ್ತಾ ಇರುವಂತ ಮುಜುಗರನ ಇದು. ನೋಡಿ, ಯಾರಿಂದಲೇ ಮುಜುಗರ ಸೃಷ್ಟಿಯಾಗ್ತಾ ಇದ್ರು ಕೂಡ ಅಂತಿಮವಾಗಿ ಅದಕ್ಕೆ ಉತ್ತರವನ್ನ ಕೊಡಬೇಕಾದದ್ದು ಮುಖ್ಯಮಂತ್ರಿಗಳ ಜವಾಬ್ದಾರಿಯಾಗಿರುತ್ತೆ. ಯಾರು ಟೀಮ್ ಕ್ಯಾಪ್ಟನ್ ಆಗಿರ್ತಾರೆ ಅವರ ಜವಾಬ್ದಾರಿಯಾಗಿರ್ತಾರೆ. ಈಗ ಕೋಚ್ ಏನ್ ಮಾಡಿದ್ರು, ಇತರ ತಂಡದವ್ರು ಏನ್ ಮಾಡ್ತಿದ್ದಾರೆ ಅನ್ನೋಕ್ಕಿಂತ ಟೀಮ್ ಕ್ಯಾಪ್ಟನ್ ಅದಕ್ಕೆ ತಲೆಯನ್ನ ಕೊಡಬೇಕಾಗತ್ತೆ. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯ ಪ್ರಹಸನ ಏನಿತ್ತು, ದಟ್ ವಾಸ್ ಪೊಲಿಟಿಕಲ್. ಅದು ಬೆಂಗಳೂರಿಗೆ ಸೀಮಿತವಾಗಿತ್ತು. ಬೆಂಗಳೂರು ಅಭಿವೃದ್ಧಿ ವಿಷಯದಲ್ಲಿ ನನಗೆ ಇಲಾಖೆಯನ್ನ ಕೊಡಬೇಕು ಅಂತಕ್ಕಂಥದ್ದು ರಾಮಲಿಂಗಾರೆಡ್ಡಿ ಅವರ ವಾದವಾಗಿತ್ತು. ಅದು ಪೊಲಿಟಿಕಲ್ ಆಗಿತ್ತು. ಸಂಪುಟ ರಚನೆಯ ಪ್ರಶ್ನೆಯು ರಕ್ಷತ್ ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ಎಲ್ಲಾ ಸಂಪುಟ ರಚನೆಯಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಗದ್ದಲ ಗಲಾಟೆಯನ್ನ ನಾವು ನೋಡಿದೀವಿ. ಹೀಗಾಗಿ ಪೊಲಿಟಿಕಲ್ ವಿಷಯಗಳು ಬೇರೆ, ಇಲ್ಲಿ ಲೀಗಲ್ ಕಾಂಪ್ಲಿಕೇಶನ್ಸ್ ಇವೆ. ನಾಳೆ ಸಿಬಿಐ ತನಿಖೆಯನ್ನ ಶುರು ಮಾಡಿದ್ರೆ 1 ತಿಂಗಳು 2 ತಿಂಗಳ ಕಾಲ ನಾಗೇಂದ್ರ ಪ್ರಕರಣವೇ ಎಲ್ಲವನ್ನ ಇಡೀ ಡಿ ಕೆ ಶಿವಕುಮಾರ್ ಮಾಡ್ತಕ್ಕಂಥ ಘೋಷಣೆಯನ್ನ ನಾಗೇಂದ್ರ ಅವರ ಪ್ರಕರಣ ಆಪೋಷಣ ತೆಗೆದುಕೊಳ್ಳುತ್ತೆ. ನಾಳೆ ಅಲ್ಲಿ ಪಾದಯಾತ್ರೆ ನಡೆದ್ರೆ ಬಿಜೆಪಿಗೆ ಒಂದು ರೀತಿಯಾಗಿರ್ತಕ್ಕಂಥ ಶಕ್ತಿ ತುಂಬಿದಂತಾಗತ್ತೆ. ಆ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಕೂಡ ನಾಗೇಂದ್ರರ ರಾಜೀನಾಮೆ ಪಡೆಯುವುದು ಉತ್ತಮ ಅನ್ನುವ ಅಭಿಪ್ರಾಯವನ್ನ ಹೈಕಮಾಂಡ್ಗೆ ಹೇಳಿದಂತಿದೆ. ನಾಳೆ ಹೈಕಮಾಂಡ್ ಒಂದು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಬಟ್ ನಾಗೇಂದ್ರರನ್ನ ಬಿಟ್ಟರೂ ಕೂಡ ಅಷ್ಟು ಸುಲಭವಾಗಿ ಎಲ್ಲವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮತ್ತು ಡಿ ಕೆ ಶಿವಕುಮಾರ್ ಹೇಗ್ ಮಾಡ್ತಾರೆ. ಥ್ಯಾಂಕ್ ಯು ಪ್ರಶಾಂತ್ ಮಾಹಿತಿಗೆ.